ಮಿಸ್ಟರ್ ನಾಗ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಪ್ರೇಮಿಗಳ ದಿನದ ಪ್ರಯುಕ್ತ ಪ್ರೇಮಿಗಳ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಗರದ ಗದ್ದಲದ ನಡುವೆ ಪಾರ್ಕ್ ಒಂದರಲ್ಲಿ ಸಿದ್ಧಾರ್ಥ್ ಎಂಬ ಹುಡುಗ ಒಬ್ಬನೇ ಕುಳಿತು ಒಂದು ಹಳೆಯ ಡೈರಿಯಲ್ಲಿ ಏನೋ ಬರೆಯುತ್ತಿದ್ದ. ಅವತ್ತು ಫೆಬ್ರವರಿ 14, ಪ್ರೇಮಿಗಳ ದಿನ. ಎಲ್ಲೆಡೆ ಕೆಂಪು ಗುಲಾಬಿಗಳು, ನಗು, ಹರಟೆಗಳ ಸದ್ದು. ಆದರೆ ಸಿದ್ಧಾರ್ಥ್ ಮಾತ್ರ ಒಬ್ಬನೇ ಕುಳಿತು ಏನೋ ಬರೆಯುತ್ತಿದ್ದ. ಬರೆಯುವಾಗ ಅವನ ಪಕ್ಕಕ್ಕೆ ಐರಾ ಎಂಬ ಹುಡುಗಿ ಬಂದು ಕುಳಿತಳು. ಐರಾ ಸಿದ್ಧಾರ್ಥನ ಬಾಲ್ಯದ ಗೆಳತಿ. ಐರಾ ಸಿದ್ಧಾರ್ಥನನ್ನ ನಗುತ್ತಾ ಕೇಳುತ್ತಾಳೆ, ಏನ್ ಸಿದ್ಧಾರ್ಥ್, ಇವತ್ತು ಪ್ರೇಮಿಗಳ ದಿನ ಅಂತ ಇಡೀ ಜಗತ್ತೇ ಸಂಭ್ರಮಿಸ್ತಿದೆ. ನೀನು ಮಾತ್ರ ಹಳೆಯ ಡೈರಿ ಹಿಡಿದು ಈ ಪಾರ್ಕ್ನಲ್ಲಿ ಕುಳಿತಿದ್ದೀಯಲ್ಲ, ನನ್ಗೇನು ಗಿಫ್ಟ್ ತಂದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸಿದ್ಧಾರ್ಥ್ ನಕ್ಕು ಅವಳ ಕೈಗೆ ಆ ಹಳೆಯ ಡೈರಿಯನ್ನ ಕೊಡ್ತಾನೆ. ಅದರಲ್ಲಿ ಒಂದು ಪುಟವನ್ನ ತೆರೆದು ನೋಡು ಎಂದು ಸಿದ್ಧಾರ್ಥ್ ಹೇಳಿಬಿಡುತ್ತಾನೆ. ಅದರಲ್ಲಿ ಕೇವಲ 3 ಸಾಲುಗಳಿರ್ತವೆ. ಪ್ರೀತಿ ಎಂದರೆ ಪ್ರತಿದಿನ ಸುಂದರವಾಗಿ ಕಾಣುವುದಲ್ಲ, ಒಬ್ಬರನ್ನೊಬ್ಬರು ಸುಂದರವಾಗಿ ಕಾಣುವಂತೆ ಮಾಡುವುದು. ನೀನು ಜೊತೆಗಿದ್ದರೆ ಪ್ರತಿಕ್ಷಣವೂ ಹಬ್ಬವೇ. ಈ ಕಾಗದ ಇಲ್ಲಿಗೆ ಮುಗಿಯುವುದಿಲ್ಲ ಎಂದು ಬರೆದಿರುತ್ತೆ. ಐರಾ ಅದನ್ನ ಓದಿ ಸಿದ್ಧಾರ್ಥನ ಮುಖ ನೋಡಿ, ಅಷ್ಟೇನಾ, ವಾಕ್ಯ ಪೂರ್ತಿ ಮಾಡಿಲ್ವಲ್ಲ ಅಂತ ಕೇಳ್ತಾಳೆ ಐರಾ. ಅದಕ್ಕೆ ಸಿದ್ಧಾರ್ಥ್ ಅವಳ ಕೈ ಹಿಡಿದು ಹೇಳ್ದ, ಐರಾ, ಪ್ರೀತಿ ಅನ್ನೋದು ಒಂದು ದಿನದ ಆಚರಣೆಯಲ್ಲ ಅಥವಾ ಒಂದು ಕವಿತೆಯ ಕೊನೆಯ ಸಾಲಲ್ಲ. ಅದು ಪ್ರತಿದಿನವೂ ನಾವು ಪರಸ್ಪರ ಕಟ್ಟಿಕೊಳ್ಳುವ ಭರವಸೆ. ಈ ಪತ್ರ ಯಾಕೆ ಅಪೂರ್ಣವಾಗಿದೆ ಗೊತ್ತಾ? ನಮ್ಮ ಪ್ರೀತಿಯ ಕತೆ ಇನ್ನು 100 ವರ್ಷ ಸಾಗಬೇಕಾಗಿದೆ. ಅದಕ್ಕೆ ಅಂತ್ಯ ಹಾಡಲು ನನಗಿಷ್ಟವಿಲ್ಲ ಎಂದು ಹೇಳುತ್ತಾನೆ. ಐರಾಳ ಕಣ್ಣುಗಳಲ್ಲಿ ಪ್ರೀತಿಯ ಹನಿ ಮೂಡುತ್ತದೆ. ದುಬಾರಿ ಗಿಫ್ಟ್ಗಳಿಗಿಂತ ಈ ಸಣ್ಣ ಸಾಲುಗಳು ಅವಳಿಗೆ ಹೆಚ್ಚು ಸಂತೋಷ ನೀಡುತ್ತವೆ. ಹೊರಗಿನ ಜಗತ್ತು ಗುಲಾಬಿಗಳಲ್ಲಿ ಪ್ರೀತಿ ಹುಡುಕುತ್ತಿದ್ದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮೌನದಲ್ಲಿ ಪ್ರೀತಿಯನ್ನ ಕಂಡುಕೊಂಡಿದ್ರು. ಪ್ರೀತಿ ಎಂದರೆ ಕೇವಲ ಉಡುಗೊರೆಗಳನ್ನ ನೀಡುವುದಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನದುದ್ದಕ್ಕೂ ಜೊತೆಯಾಗಿ ಸಾಗುವುದು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಮಿಸ್ಟರ್ ನಾಗ್ಸ್ ಕತೆ ಜರ್ನಿ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸಣ್ಣ ಕಥೆಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.